ಶೇಷಾದ್ರಿಪುರಂ ಠಾಣಾ ವ್ಯಾಪ್ತಿಯಲ್ಲಿ ಯುವಕನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಸಂಬಂಧ 6 ಜನ ಆರೋಪಿಗಳ ಬಂಧನ ಮಾಡಲಾಗಿದೆ. ಆಗಸ್ಟ್ 2ನೇ ತಾರೀಕು ನಡೆದಿದ್ದ ಅಜಿತ್ ಎಂಬಾತನ ಕೊಲೆ ಹಾಡು ಹಗಲೇ ಕೊಲೆ ಮಾಡಿ ಆರೋಪಿಗಳು ಎಸ್ಕೇಪ್ ಆಗಿದ್ರು. ಇನ್ನು ಆರೋಪಿಗಳು ತಮಿಳುನಾಡಿಗೆ ಎಸ್ಕೇಪ್ ಆಗಿದ್ರು. ಇಬ್ಬರು ಮಹಿಳೆಯರು ಸೇರಿ 6 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಅರುಣ್, ಸಿಂಗಮಲೈ, ನರಸಿಂಹ, ಅಜಯ್, ದುರ್ಗಾದೇವಿ, ಕೃಪಾದೇವಿ ಬಂಧಿತ ಆರೋಪಿಗಳಾಗಿದ್ದು, ಇನ್ನು ಕೆಲ ಆರೋಪಿಗಳು ನಾಪತ್ತೆಯಾಗಿದ್ದಾರೆ. ಒಟ್ಟು 15 ಜನರ ವಿರುದ್ಧ ಎಫ್ಐಆರ್ ದಾಖಲು ಮಾಡಿಕೊಂಡಿರುವ ಪೊಲೀಸರು ಸದ್ಯ 6 ಜನರನ್ನ ಬಂಧಿಸಿ ಉಳಿದವರಿಗಾಗಿ ಹುಡುಕಾಟವನ್ನು ಆರಂಭಿಸಿದೆ. ಶೇಷಾದ್ರಿಪುರಂ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಶೇಷಾದ್ರಿಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಹತ್ಯೆ ಕೇಸ್ ನಡೆದಿತ್ತು. ಕೇಂದ್ರ ವಿಭಾಗ ಡಿಸಿಪಿ ಶೇಖರ್ ಈ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ರಾಮಮೂರ್ತಿ ನಗರದಲ್ಲಿ ಬ್ಲಡ್ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಈತ ಹಳೆ ವೈಷಮ್ಯದ ಹಿನ್ನೆಲೆ ಕೊಲೆ ನಡೆದಿದೆ ಅಂತ ಮಾಹಿತಿಯನ್ನ ನೀಡಿದ್ದಾರೆ. ದಿನಾಂಕ 1/8/2024 ಶೇಷಾದ್ರಿಪುರಂ ಠಾಣಾ ವ್ಯಾಪ್ತಿಯ JCW ನಗರ ಸುಮಾರು 3:45ರಿಂದ 4:15 ಮಧ್ಯದಲ್ಲಿ ಒಂದು ಮರ್ಡರ್ ಆಗುತ್ತೆ. ಮರ್ಡರ್ ಆಗಿರ್ತಕ್ಕಂಥ ವ್ಯಕ್ತಿ ಹೆಸರು ಬಂದ್ಬಿಟ್ಟು ಅಜಿತ್ ಕುಮಾರ್ ಅಂತ ಹೇಳಿ ಸುಮಾರು 24 ವರ್ಷ ವಯಸ್ಸು. ಈತ ರಾಮಮೂರ್ತಿ ನಗರದ ಒಂದು ಬ್ಲಡ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಇವನನ್ನ ಸ್ಥಳದಲ್ಲಿ ಇಬ್ಬರು ಬಂದು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲೆ ಮಾಡಿರ್ತಾರೆ. ಈ ಸಂಬಂಧವಾಗಿ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೆ 6 ಜನ ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡಿದ್ದು, ಹೆಚ್ಚಿನ ತನಿಖೆಗಾಗಿ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದೇವೆ. ಈ ಒಂದು ಪ್ರಕರಣದ ಹಿನ್ನೆಲೆ ಏನಂತಂದ್ರೆ, ಇದು ಒಂದು ಹಳೆಯ ವೈಷಮ್ಯದ ಹಿನ್ನೆಲೆ ಆಗಿರ್ತಕ್ಕಂಥ ಪ್ರಕರಣವಾಗಿದ್ದು 2020ರಲ್ಲಿ ಏನು ಈಗ ಮೃತ ಆಗಿರ್ತಕ್ಕಂಥ ಅಜಿತ್ ಕುಮಾರ್ ಈತನ ಮೇಲೆ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಯತ್ನ ಪ್ರಕರಣದಲ್ಲಿ ಇವನು ಆರೋಪಿಯಾಗಿರ್ತಾನೆ. ಅದೇ ರೀತಿ 2022ರಲ್ಲಿ ಇವನು ಕೊಲೆ ಆಗುತ್ತೆ, ಗಣೇಶ್ ಅಂತ ಬಿಟ್ಟಡಿ. ಈತನ ಒಂದು ಕೊಲೆ ಪ್ರಕರಣದಲ್ಲಿ ಕೂಡ ಇವನು ಭಾಗಿಯಾಗಿದ್ದರಿಂದ ಈತನ ಮೇಲೆ ರೌಡಿ ಹಾಳೆಯನ್ನ ನಮ್ಮ ಶೇಷಾದ್ರಿಪುರಂ ಠಾಣೆಯಲ್ಲಿ ನಿರ್ವಹಿಸಿಕೊಂಡು ಬರ್ತಾ ಇರ್ತಾರೆ. 2020ರಲ್ಲಿ ಏನು ಗಣೇಶ್ ಮತ್ತು ಈ ಕಡೆ ಇರ್ತಕ್ಕಂಥ ಏನು ಮೃತ ಆಗಿರ್ತಕ್ಕಂಥ ಅಜಿತ್ ಕುಮಾರ್ ಇವರ ಫ್ಯಾಮಿಲಿಗಳ ಮಧ್ಯೆ ಈ ಕೊರೋನಾ ಟೈಮಲ್ಲಿ ಹಾಲು ಹಂಚುವ ವಿಚಾರವಾಗಿ ಮತ್ತು ಇತರೆ ವಿಚಾರಗಳನ್ನು ಇಟ್ಕೊಂಡ್ಬಿಟ್ಟು ಅವಾಗವಾಗ ಸಣ್ಣ ಪುಟ್ಟ ಗಲಾಟೆಗಳು ವೈಷಮ್ಯ ಆಗ್ತಾ ಇರುತ್ತೆ. ಅದು 2020ರಲ್ಲಿ ವ್ಯತಿರೇಕಕ್ಕೆ ಹೋಗಿ ಗಣೇಶ್ ಈತನ ಒಂದು ಸ್ನೇಹಿತನಾಗಿರ್ತಕ್ಕಂಥ ಕಾಳಿಯಪ್ಪನನ್ನ ಹಲ್ಲೆ ಮಾಡ್ತಾರೆ. ಅದರ ಪ್ರತಿಯಾಗಿ ಏನು ಅಜಿತ್ ಕುಮಾರ್ ಕಡೆದವರು ಕೂಡ ಇಲ್ಲಿ ಒಂದು ಹಲ್ಲೆ ಆಗುತ್ತೆ. ಅದಕ್ಕೆ 301 ಪ್ರಕರಣಗಳು ದೂರು ಮತ್ತು ಪ್ರತಿ ದೂರು ದಾಖಲಾಗುತ್ತೆ. ಆ ಪ್ರಕರಣದ ಒಂದು ಹಿನ್ನೆಲೆ ಇಟ್ಕೊಂಡು 2022ರಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಗಣೇಶ್ ಈತನನ್ನ ನಟರಾಜ ಥಿಯೇಟರ್ ಹತ್ರ ಹಲ್ಲೆ ಮಾಡಿ ಕೊಲೆಗೇಲಾಗುತ್ತೆ. ಅದರ ಒಂದು ಹಿನ್ನೆಲೆಯಲ್ಲಿ ಅದನ್ನು ಒಂದು ಸೇಡು ತೀರಿಸಿಕೊಳ್ಳೋಗೋಸ್ಕರ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ಏನು ಯುವನಿದ್ದಾನೆ, ಈತನು ಗಣೇಶ್ ಈತನ ಕಟ್ಟ ಅಭಿಮಾನಿಯಾಗಿತ್ತು. ಈತ ಏನು ಮಾಡುತ್ತೆ ಅಂತಂದ್ರೆ ಅದನ್ನ ಮನೆಯವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಪ್ಲಾನ್ ಮಾಡಿ ಸುಮಾರು 3-4 ತಿಂಗಳಿಂದ ಹಂಚು ಹಾಕ್ತಾ ಇರ್ತಾರೆ. 1ನೇ ತಾರೀಕು ಏನು ಅಜಿತ್ ಕುಮಾರ್ ಈತ ಹೊರಗಡೆ ಬಂದು ವಾಪಸ್ ಮನೆ ಹೋಗ್ತಾ ಇರ್ಬೇಕಾದ್ರೆ ಅದೇ ಸರಿಯಾದ ಸಮಯ ಅಂತ ಬಿಟ್ಟೇಳಿ 3 ತಂಡಗಳನ್ನು ಮಾಡಿಕೊಂಡು ಏನು ಶೇಷಾದ್ರಿಪುರಂ ಈತನ ಮನೆಯ ಹತ್ತಿರ ರಸ್ತೆಗಳಲ್ಲಿ ಕಾಯ್ತಾ ಇರ್ತಾರೆ. ಈ ಒಂದು ಸಮಯದಲ್ಲಿ ಇವನ್ನ ಸ್ಪಾಟ್ ಮಾಡಿದ ತಕ್ಷಣ ನಾವು ಹೋಗಿ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ. ಈ ಸಂಬಂಧವಾಗಿ ಈಗಾಗಲೇ ನಾವು 6 ಜನ ಆರೋಪಿಗಳನ್ನ ದಸ್ತಗಿರಿ ಮಾಡಿದ್ದೇವೆ. ಇನ್ನೂ ಹಲವು ಆರೋಪಿಗಳ ಬಗ್ಗೆ ಸುಳಿಯಿದ್ದು ಮುಂದಿನ ದಿನಗಳಲ್ಲಿ ಅವರು ಕೂಡ ದಸ್ತಗಿರಿ ಮಾಡಿ ಮಹಿಳೆಯರು ಇದರಲ್ಲಿ ಇರ್ತಕ್ಕಂಥವ್ರು ಒಬ್ರು ಏನು ಮೃತ ಗಣೇಶ್ ಈತನ ಧರ್ಮ ಪತ್ನಿಯಾಗಿದ್ದು, ಇನ್ನೊಬ್ಬರು ಮೃತ ಗಣೇಶನ ಅಕ್ಕ ಆಗಿರ್ತಾರೆ. ಸೊ ಇವರು ಕೂಡ ಇದರಲ್ಲಿ ಕಾನ್ಸ್ಪಿರಸಿ ಏನು ತಮ್ಮನ್ನ ಮತ್ತು ತನ್ನ ಗಂಡನ ಒಂದು ಹತ್ಯೆಯ ಪ್ರತಿಕಾರವಾಗಿ ಇದನ್ನು ಮಾಡಬೇಕಂತ ಬಿಟ್ಟು ಹೇಳಿ ಅವೆಲ್ಲೂ ಕೂಡ ಅವರು ಕಾನ್ಸ್ಪಿರಸಿ ಆರೋಪ.